అప్పారామ సేరిట్లంతా శివ శివ ನಾನು ಕತ್ತಲಲ್ಲಿ ಬೀದನ ಪಳ್ಳನೆ ಚೆಲ್ಲನೆ ಚೆಲ್ಲಿ ಅಮ್ಮಯ್ಯ అప్పారామ ಮಂಜಿನಂತ ಮಳೆಯ ತರಿಸಿ ಒಂದೇ ದಿನ ಮಧ್ಯಾಹ್ನ ಕತ್ತಲೆಯನ್ನು ಬಯಸಿ ನನ್ನ ತಾಯಿ ಭಚಿರತೆಯನ್ನು ಅಮ್ಮಯ್ಯ అప్పారామ ಹಂಗ ಕೂಡ ಮಾಡಿ ಮುಂದೆ ಮೊಳಕೆ ಮಾಡಿ ಆಸೆ ಬಂಡಿ ಕೊಡ್ತಿ ಮೊಳಕೆ ನೋಡ್ತು ನನ್ನ ಮಗ ಕೊಟ್ಟಂತ ನೆಲ್ಲು ಚೆಲ್ಲಿ ಮಂಜಿನ ಮಳೆ ತೋರಿಸ್ತಿ ಮಂಜಿನ ಗದ್ದೆ ಬೆಳಿತೇವೆ ಹೌದಾ ನನ್ನ ಮಗ ಶ್ರಮ ಕೊಡು ಏನಂತ ಹೋಗ್ಬರ ನಮ್ಮ ತಾಯಿ
ಹಾ ಗೊಪ್ಪತ್ತೆ ನೋಡು ನಮ್ಮ ತಾಯಿ ಏರಿನ ಭಾಷೆ ಮಾಡಿರುವಳ ಹಾ ಅಲ್ಲಲ್ಲ ಬಂಗಾಯ ಮೊಳಕೆ ಮಾಡೋದುಂಟೆ ಮುಂದೆ ನೇಣ್ ಮಾಡೋದುಂಟೆ ಆಚೆ ಬೆಳೆದ ಮೇಲೆ ಹೋಗಿ ಮೊಳಕೆ ಹೊಡೆದುಂಟೆ ಗದ್ದೆ ಚೆಲ್ಲದುಂಟೆ ಬೆಳೆದುಂಟೆ ಹೋಗಲ್ಲ ಬಾಡ ನನ್ನ ಅದಂತ ಭಾಷೆ ಅಂದ್ರೆ ಹಿರಿಯ ಘೋಷ ಕಂದ ಅಪ್ಪ ರಾಮ ಕೆಲವು ಗಟ್ಟಿಯಾದ ಮುಂದೆ ಇಟ್ಬಿಡು ವಾಲು ಮಾಡಿ ಹಿಂಗೆ ಇಲ್ಲಿ ಮಾಡಿಟ್ಕೊಂಡು ಅಪ್ಪ ರಾಮ ಕಮಲಲ್ಲದೆ ಒಳಗಳನ್ನು ಕಟ್ಟಬೇಕು ಶಿವ ಶಿವ ಅಂಗೈ ಕಳ ಮಾಡಿ ಒಳಗಳನ್ನು ಪಡೆದು ರಾಶಿಯನ್ನು ಮಾಡಬೇಕು ಅಪ್ಪ ರಾಮ ಇರವಲ್ಲ ಗದ್ದೆ ಕೊಯ್ದು ಬೆಳೆದ ಗದ್ದೆ ಕೊಯ್ದು ಹೌದು ಮಾಡಿ ರಾಶಿ ಮಾಡಿ ಬಂದಿದ್ದೇನೆ ಹೌದಾ ನಮ್ಮ ಮಗಸ್ರೆ ಮಕ್ಕೋದ್ರೆ ಏನಂತ ನೋಯ್ಬರ ನಮ್ಮ
ಮಾಡಿ ಮುಂಗೈ ಎಂಬ ಇಡಿ ಮಾಡಿ ಹಾ ಬೆಳೆದ ಗದ್ದೆ ಕೊಯ್ದು ಹಾ ಎಲ್ಲರ ಕಡೆಗೆ ಒಟ್ಟದ ಕಡೆಗೆ ಮಾಡಿದ್ದೇನೆ ರಾಶಿ ಮಾಡಿ ಬಂದಿದ್ದೇನು. ಈಗಾದ್ರು ನಿನ್ನಗೂ ತಂದಿಲ್ಲ ನನಗೂ ಗಂಡಿಲ್ಲ. ಈಗಾದ್ರು ನನ್ನ ಸಂತೋಷ ಪಡೆಯ ಮಲಯಾಳ ಕೂಡ ಸಂತೋಷ ಪಡೆಯಪ್ಪ ತಂದ. ನೋಡು ನಮ್ಮ ತಾಯಿ ಏನೇನು ಭಾಷೆ ಮಾಡಿರುವ ಮಾಡಿರುವಳೋ ಇಲ್ಲವೋ ತಡೆಯಪ್ಪಿ ಹಂಗಾಯ ಮೇಲ್ ಮಾಡೋದುಂಟೆ ಮುಂದೆ ಕುಡ್ಕೊಂಡ್ ಮಾಡೋದುಂಟೆ ಎಲ್ಲೊಂದ್ ಗದ್ದೆ ಕೊಯ್ಯೋದುಂಟೆ ರಾಟ್ ಮಾಡೋದುಂಟೆ. ಇವಾಗ ಬಳಗಡೆ ಮಿಷಿನ್ ಬಂದವ. ಆ ಮಿಷಿನ್ ತಗೊಂಡ್ ಬಂದು ಕೊಯ್ದು ರಾಟ್ ಮಾಡ್ಯಾವಲ್ಲ ಬಾಡೆ ನನ್ನ ರಾಶಿಯನ್ನು ನೋಡಿದೀಯ ರಾಮ ಅಂಗೈ ಮಾಡಿ ಮುಂಗೈ ಮಳಿಗೆ ಮಾಡಿ ಆರುತ್ತಾ ಹತ್ತಿ ಒಂದು ಕಡೆ ನುಚ್ಚಿ ಒಂದು ಕಡೆ ಒಟ್ಟು ಒಂದು ಕಡೆ ಅಮ್ಮಯ್ಯ ಅಪ್ಪ ರಾಮ ಮರ ಇಲ್ಲದ ಅಕ್ಕಿಯನ್ನು ಹಸನ ಮಾಡಬೇಕು. ಇವಾಗ ಮಿಷಿನ್ ಬಂದವ ಸುಮ್ನೆ ಓದ್ ತಗೊಂಡಾಗ ಹಾಕಿದ್ರು ಕೂಡ ನುಚ್ಚೊಂದ್ ಕಡೆಗೆ ಒಟ್ಟೊಂದ್ ಕಡೆಗೆ ಹಾಕ್ತತಿ. ಅಮ್ಮನ ಮಾತು ಕೇಳ್ಬೇಡ, ನನ್ನ ಮಾತು ಕೇಳ ಮಾಡೆ ಕುಡಿಮಟ್ಟೆ ಉಸಿಗಿನ ಪೊಡವನ್ನು ಮಾಡೋದು. ಅಪ್ಪ ರಾಮ ಉಸಿಗಿನ ಮುಚ್ಚಳವನ್ನು ಮಾಡಬೇಕು. ಶಿವ ಶಿವ ರಾಮಾಗಿರಿ ಎಂಬ 3 ಒಳಗುಂಡಗಳನ್ನು ರಾಮ ಹಾಳು ತಪ್ಪಿನಲ್ಲಿ ಎದುರಿಗೆ ಅಡಿಗೆಯನ್ನು ಮಾಡಬೇಕು. ಅಪ್ಪ ರಾಮ ಇಲ್ಲವಾದರೆ ಈ ಊರ ಎಲ್ಲ ನಿನ್ನ ಶಿವ ಶಿವ ರಾಮ ಮಗನ ಕಲಮ
Thank you.